ದಕ್ಷಿಣ ಆಫ್ರಿಕಾ ವಿರುದ್ಧದ ನಡೆಯುವ 2 ಸರಣಿ ಪಂದ್ಯಗಳಿಗೆ ಭಾರತ ತಂಡವನ್ನು ಪ್ರಕಟಿಸಲಾಗಿದೆ. ತಮ್ಮ ಅದ್ಭುತವಾದ ಆಟದ ಮೂಲಕ ಅನೇಕ ಪಂದ್ಯಗಳಲ್ಲಿ ಗೆಲುವಿಗೆ ಕಾರಣವಾಗಿದ್ದ ರಿಷಭ್ ಪಂತ್ ಗಾಯದ ಕಾರಣದಿಂದಾಗಿ ಕೆಲ ಪಂದ್ಯಗಳಿಂದ ದೂರ ಇದ್ರು. ಆದರೆ ಇದೀಗ ತಂಡಕ್ಕೆ ಮರಳಿ ಬಂದಿದ್ದು ಆಕಾಶ್ದೀಪ್ ಸಹ ದಕ್ಷಿಣ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಆಡಲಿದ್ದಾರೆ ಎನ್ನಲಾಗ್ತಾ ಇದೆ. ಆದರೆ ಜುಲೈ 23ರಿಂದ 27ರವರೆಗೆ ನಡೆದ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ನಡೆದ 4ನೇ ಭಾರತ ಇಂಗ್ಲೆಂಡ್ ಟೆಸ್ಟ್ನ ಮೊದಲ ದಿನದಂದೇ ಅವರಿಗೆ ಪಾದದ ಗಾಯವಾಗಿತ್ತು. ಆ ಒಂದು ಕಾರಣದಿಂದಾಗಿ ಕಳೆದ ತಿಂಗಳು ನಡೆದಂತ ವೆಸ್ಟ್ ಇಂಡೀಸ್ ವಿರುದ್ಧದ 2 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಸಹ ಅವರು ಆಟ ಆಡುವುದಕ್ಕೆ ಸಾಧ್ಯವಾಗಿರಲಿಲ್ಲ. ಆದರೆ ಇದೀಗ ಮರಳಿ ಬಂದಿದ್ದಾರೆ. ತಂಡಕ್ಕೆ ಶಕ್ತಿ ಹೆಚ್ಚಾಗಿದೆ. ಕಳೆದ ವಾರ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ಪರ 4 ದಿನಗಳ ಅನಧಿಕೃತ ಟೆಸ್ಟ್ ಪಂದ್ಯವನ್ನು ರಿಷಭ್ ಆಡಿದ್ದು ಈ ಮೂಲಕ ತಮ್ಮ ಫಿಟ್ನೆಸ್ ಅನ್ನು ಕೂಡ ಸಾಬೀತು ಮಾಡಿದ್ದಾರೆ. ಇನ್ನು ಗುರುವಾರ ಅಂದ್ರೆ ಇನ್ನೊಂದು ಪಂದ್ಯ ಇವತ್ತು ನಡೆಯಲಿದ್ದು ಅದರಲ್ಲಿ ಸಹ ಆಡಲಿದ್ದಾರೆ ಎನ್ನಲಾಗ್ತಾ ಇದೆ.